ಒಂದು ಇಡ್ಲಿ 5 ರೂಪಾಯಿ ಸರ್. ಇಡ್ಲಿ 5 ರೂಪಾಯಿ ಅಷ್ಟೇನಾ? ಸೂಪರ್. ಎಷ್ಟು ಪ್ರೈಸ್ ಎಷ್ಟಿರುತ್ತೆ ಅನ್ಲಿಮಿಟೆಡ್ ಫುಡ್ದು? 50 ರೂಪಾಯಿ. ಬರೀ 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ? ಹೌದು. ಹಾಂ. ಬಟ್ ಏನೋ ಒಂದು ಕಡೆ ಅಪ್ಪು ಅಂತ ತಕ್ಷಣ ಯಾವಳೆ ನಮಗೆ ಗೊತ್ತಿಲ್ಲದಾಗ ಒಂದು ಫೀಲಿಂಗ್ ಶುರು ಆಗಿದೆ. ಹೌದು. ನಮಸ್ಕಾರ ಎಲ್ರಿಗೂ. ಕನ್ನಡ ಚಿತ್ರರಂಗದಲ್ಲಿ ನಾವು ತುಂಬ ಮಹಾನ್ ನಟರನ್ನ, ಗಣ್ಯ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೀವಿ. ಪ್ರತಿಯೊಬ್ಬರೂ ಕಳ್ಕೊಂಡಾಗೂ ಕೂಡ ತುಂಬ ನೋವಾಗಿದೆ. ಆದರೆ ನಮ್ಮ ಅಪ್ಪು ಹೋದಾಗಿಂದ ಇವರ ಅಗಲಿಕೆ ಏನಿದೆ ಅದು ಒಂಥರ ಮರೆಯೋಕ್ಕೆ ಆಗ್ತಾಯಿಲ್ಲ. ಅಂದರೆ ಬೇರೆಯವ್ರ ಸಾವುಗಳಲ್ಲೂ ತುಂಬ ನೋವಾಗಿದೆ. ಆದರೆ ಯಾಕೋ ಗೊತ್ತಿಲ್ಲ, ನಾವು ಅಪ್ಪುನ ಕಳ್ಕೊಂಡಿರೋದು ಒಂಥರ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಿಲ್ಲ. ರಾಜ್ಯಾದ್ಯಂತ ನೋಡ್ಬೋದು ನಾವು ಈಗಲೂ ಕೂಡ ಸುಮಾರು ಅಭಿಮಾನಿಗಳು ಅವರ ಅಭಿಮಾನಗಳನ್ನ ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಹಾಗೆಯೇ ನಮ್ಮನೆ ಹತ್ರ ಒಂದು ಅಪ್ಪು ಹೋಟೆಲ್ ಅಂತ ಶುರುವಾಗಿದೆ. ನಂಗೆ ನೋಡಿದ ತಕ್ಷಣ ಇಲ್ಲಿ ಪಕ್ಕಾ ವಿಸಿಟ್ ಮಾಡಲೇಬೇಕು ಅಂತ ಅನಿಸ್ತು. ಬನ್ನಿ, ನಾನಿವತ್ತು ಅಪ್ಪು ಹೋಟೆಲ್ ಹತ್ರ ಇದ್ದೀನಿ. ಅಲ್ಲಿ ಏನಿದೆ ವಿಶೇಷತೆ ಅವ್ರನ್ನ ಹಾಗೆ ಹೋಟೆಲ್ನಲ್ಲಿ ಸ್ವಲ್ಪ ಮಾತಾಡಿಸ್ಕೊಂಡು ಹೋಗೋಣ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ರಂಗನಾಥ್ ಅಂತ. ನಮಸ್ಕಾರ. ಸೊ ಅಪ್ಪು ಹೋಟೆಲ್ ಅಂತ ನಾನು ಬೋರ್ಡ್ ನೋಡಿದರೆ ಡೈರೆಕ್ಟ್ ಎಂಟ್ರಿ ಆಗಿಬಿಟ್ಟೆ. ಸೊ ಏನಕ್ಕೆ ನೀವು ಅಪ್ಪು ಹೋಟೆಲ್ ಅಂತ ಹೇಳ್ತಿರೋದು? ಸರ್, ನಾವು ಹೋಟೆಲ್ ಮಾಡಬೇಕು ಅಂದ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಓಕೆ. ಬಟ್ ನಾವು ಈಗ ಮಾಡೋ ಟೈಮಲ್ಲಿ ಸರ್ ತೀರ್ಕೊಂಡ್ರು. ನಮಗೆ ಅವ್ರ ಫ್ಯಾನ್ ನಾವು. ಓಕೆ. ಸರಿ, ಆ ಟೈಮಲ್ಲಿ ಅವ್ರಿಗೋಸ್ಕರ ನಾವು ಮಾಡೋ ಒಂದು ಚಿಕ್ಕ ಕೃತಜ್ಞತೆ ಅಂತ ಮನಸ್ಸಿಗೆ ಅವ್ರ ಹೆಸರು ಇಡಬೇಕು ಅಂತ ಮನಸ್ಸಿಗೆ ಬಂತು. ಓಕೆ. ಇಟ್ಟಿದ್ದೀವಿ ಸರ್. ವಾವ್, ಸೂಪರ್. ತುಂಬ ಖುಷಿ ಆಯಿತು ಕೇಳಿ. ಏನೇನಿದೆ ನಿಮ್ಮ ಹೋಟೆಲಲ್ಲಿ, ಏನು ವಿಶೇಷತೆ? ನಮ್ಮ ಹೋಟೆಲಲ್ಲಿ ಬೆಳಗ್ಗೆ ಟಿಫನ್ನು ಇಡ್ಲಿ, ಓಕೆ, ಪೂರಿ, ದೋಸೆ, ಓಕೆ, 2 ರೈಸ್ ಬಾತ್ ಇರುತ್ತೆ. ಓಕೆ. ಎಲ್ಲ ಟಿಫನ್ನು 25. ಓ, ಮಧ್ಯಾಹ್ನ ಅನ್ಲಿಮಿಟೆಡ್ ರೈಸು, ಹೌದಾ? ಮೀಲ್ಸು, ಓಕೆ, ಅದು 50 ಅಷ್ಟೇ. ಓಕೆ. ಮತ್ತು ಸಾಯಂಕಾಲ ಟಿಫನ್ ಇರುತ್ತೆ. ಓಕೆ. ಹಾಂ. ಸೊ ನನಗೆ ಒಂದು ಪ್ಲೇಟ್ ಇಡ್ಲಿ ಕೊಡಿ. ಓಕೆ ಸರ್, ಕೂತ್ಕೊಳ್ಳಿ. ಬೇರೆ ಏನಂದರೆ ಸ್ಪೆಷಲ್? ಟೊಮೊಟೊ ಬರ್ತಿದೆ, ಸ್ಪೆಷಲ್ ಪಡ್ಡು ಮಾಡ್ತೀವಿ ಪಡ್ಡು. ಸಾಯಂಕಾಲ. ಇಡ್ಲಿನೇ ಕೊಟ್ಬಿಡಿ. 2 ಸಿಂಗಲ್ ಇಡ್ಲಿ ಸರ್. ಓಕೆ. ಓಕೆ. ಯಾ. ಇಲ್ಲಿ ಸ್ಪೆಷಲ್ ಏನಂದರೆ ಮನೆ ಥರ ಒಂದು 2 ಥರ ಚಟ್ನಿ. ಓಕೆ. ಸಾಂಬಾರ್, ಹಾಂ ಹಾಂ. ಇದು ತೆಂಗಿನಕಾಯಿ ಚಟ್ನಿ, ಓಕೆ. ಇದು ಕಡಲೆಬೀಜ ಚಟ್ನಿ, ಓಕೆ. ಇದು ಹೆಸರುಬೇಳೆ ಸಾಂಬಾರು. ಹಾಂ ಹಾಂ ಹಾಂ. ಸೊ ಬರೀ ಒಂದು ಚಟ್ನಿ ಕೊಡಲ್ಲ ನೀವು, ವೆರೈಟಿ ಚಟ್ನಿ ಕೊಡ್ತೀರಾ? ಹೌದು. ಓಕೆ, ನೈಸ್. ಓಕೆ. ಇಲ್ಲಿ ತುಂಬಾ ಸಾಫ್ಟ್ ಇದೆ. ವಾವ್, ಸೂಪರ್. ಇಲ್ಲಿ ಏನಂದರೆ ಸರ್, ಅಪ್ಪು ಸರ್ ಬಂದು ಹಾಂ, ಊಟಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರಲ್ವಾ. ಹೌದು. ನಾವು ಸೇಮ್ ಅದೇ ಅವ್ರ ಥರನೇ. ಓಕೆ. ತುಂಬ ಊಟಕ್ಕೆ ಇಂಪಾರ್ಟೆಂಟ್ ಕೊಡೋದು. ಎಲ್ಲ ಹೋಟೆಲ್ಗೆ ಹೋಗ್ತೀವಿ, ಬರ್ತೀವಿ. ಹಾಂ. ಬಟ್ ನಾವು ದುಡ್ಡು ಕೊಟ್ಟಷ್ಟು ಕಂಫರ್ಟಬಲಾಗಿ ಊಟ ಮಾಡಲ್ಲ. ಹೌದು. ನನಗೆ ಎಲ್ರಿಗೂ ತೃಪ್ತಿಯಾಗಿ ಊಟ ಹಾಕ್ಬೇಕು ಅಂತ ಮನಸ್ಸಿಗೆ ಆಸೆ. ಓಕೆ. ಅದಕ್ಕೋಸ್ಕರ ಅನ್ಲಿಮಿಟೆಡ್ ಊಟ, ಮೀಲ್ಸ್ ಎಲ್ಲ. ಮಧ್ಯಾಹ್ನದ? ಮಧ್ಯಾಹ್ನ. ಸೂಪರ್. ಎಷ್ಟು ಪ್ರೈಸ್ ಎಷ್ಟಿರುತ್ತೆ ಅನ್ಲಿಮಿಟೆಡ್ ಫುಡ್ದು? 50 ರೂಪಾಯಿ. ಬರೀ 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ? ಹೌದು. ವಡೆ, ಪಾಯಸ, ಹಪ್ಪಳ, ಪಲ್ಯ, ಅನ್ನ, ಸಾಂಬಾರ್, ರಸಂ, ಮಜ್ಜಿಗೆ. ಓಕೆ. ನಾನಾಗಿದ್ರೆ ಒಂದ್ಸಲ ಪಕ್ಕ 50 ರೂಪಾಯಿ ಅನ್ಲಿಮಿಟೆಡ್ ಊಟ ತಿನ್ನೋಕ್ಕೂ ಒಂದ್ಸಲ ಬರ್ತೀನಿ. ಖಂಡಿತ ಬನ್ನಿ. ಡೇ ಬೈ ಡೇ ಒಂದೇ ಥರ ಇರಲ್ಲ. ಓಕೆ. ದಿನ ಬಿಟ್ಟು ದಿನ ಪಲ್ಯಗಳು ಚೇಂಜ್ ಆಗ್ತಾ ಇರುತ್ತೆ. ಹಾಂ ಹಾಂ. ಮನೆ ಫೀಲ್ ಕೊಡಬೇಕು, ಮನೇಲಿ ಊಟ ಮಾಡ್ದಂಗೆ ಇರಬೇಕು. ಕೆಲವರು ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ, ಹೋಟೆಲ್ ಊಟ ಸೆಟ್ ಆಗಲ್ಲ. ಇದು ಸೇಮ್ ನಾವು ಲೇಡೀಸ್ ಮನೇಲಿ ನಾವು ಹೆಂಗೆ ಮಾಡ್ತೀವೋ ಅದೇ ಥರನೇ ಮಾಡ್ತೀವಿ. ಓ, ಸೂಪರ್. 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಡೆಫಿನೆಟ್ಲಿ ಬೆಂಗಳೂರಲ್ಲಿ ಅದು ಸಿಗುತ್ತೆ ಅಂದರೆ ಆಶ್ಚರ್ಯ ಅಂತಲೇ ಹೇಳ್ಬೋದು. ಹೋಟೆಲ್ ಹೆಸರು ಥರ ಫುಡ್ ಕೂಡ ಅಷ್ಟೇ ತುಂಬಾ ಸ್ವೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಿಮ್ಮ ಇಂಡಸ್ಟ್ರಿಗೆಲ್ಲ ಗೊತ್ತಿದೆ, ನೀವು ಆಲ್ರೆಡಿ ನಿಮ್ಮನ್ನ ಇಲ್ಲಿ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ ಒಂದು ಮೀಟಿಂಗ್ ಹೋಗಿದ್ದೆ. ಮೀಟಿಂಗ್ ಹೋಗ್ಬೇಕಾದ್ರೆ ಕ್ಲಾಸ್ ಮಾಡ್ಬೇಕಾದ್ರೆ
ಅಪ್ಪು ಬೋರ್ಡ್ ನೋಡಿದೆ. ಆ್ಯಕ್ಚುಲಿ ಟಿಫನ್ ಮಾಡಿರಲಿಲ್ಲ ಬೆಳಗ್ಗೆ. ಒಂದು ಮೀಟಿಂಗ್ ಮಾಡ್ಕೊಂಡು ಟಿಫನ್ ಹೋಟ್ಲು ಸರ್ಚ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಪ್ಪು ಬೋರ್ಡ್ ನೋಡಿದೆ. ಒಂಥರ ಡಿಫ್ರೆಂಟ್ ಆಗಿತ್ತು. ಅಪ್ಪು ಮೇಲೆ ಅಪ್ಪು ಹೋಟೆಲ್ ಅಂತ ಇತ್ತಲ್ಲ, ಸಮಥಿಂಗ್ ನಮಗೂ ಫಸ್ಟ್ ಆಫ್ ಆಲ್ ಏನಾದರೂ ಗೊತ್ತಿರೋ ಹಾಗೆ ಅಪ್ಪು ಮಾಡಿರೋ ಕಾರ್ಯಗಳಾಗಿರಲಿ ಇಲ್ಲ ಅಪ್ಪುನಾಗಲಿ ಯಾರು ಬರೆಯುವಂತ ಇಲ್ಲ. ನಮಗೆ ಒಂಥರ ಅದು ಹೇಳ್ದಂಗೆ ಆಯಿತು, ಏನಪ್ಪ ಟಿಫನ್ ಮಾಡೋಣ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಬಂದು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಅಟ್ಮಾಸ್ಫಿಯರು ಇದೆಲ್ಲನೂ. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಅಪ್ಪು ಅಂತ ಹೆಸರು ಇಟ್ಕೊಂಡು ಇವಾಗ ಎನ್ಗೇಜ್ ಮಾಡ್ಕೊಂಡು ನೋಡ್ತಾರೆ. ಬಟ್ ಇರ್ಬೋದೇನೋ ಅಂತ ಬಂದೆ. ಬಟ್ ರಿಯಲಿ ನಾನು ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ಹೈಜೆನಿಕ್ ಆಗಿದೆ ಮತ್ತು ತುಂಬ ಕಡಿಮೆ ಬೆಲೆಯಲ್ಲಿ ಟಿಫನ್ಸ್ ಕೊಡ್ತಾಯಿದ್ದಾರೆ. ಇಡ್ಲಿ ಇವತ್ತು 5 ರೂಪಾಯಿ ಇಡ್ಲಿ ಯಾರು ಕೊಡ್ತಾರೆ ಹೇಳಿ? 5 ರೂಪಾಯಿ ಇಡ್ಲಿ ಮತ್ತು ಟಿಫನ್ನು ರೈಸ್ ಬಾತ್ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಲೇಡೀಸು ಎಲ್ಲ ಕುಕ್ಕು. ಮತ್ತು ಫಸ್ಟ್ ಆಫ್ ಆಲ್ ಲೇಡೀಸ್ ಅಂದಮೇಲೆ ಮನೆ ಊಟ ಥರನೇ ಇರುತ್ತೆ ಅದೊಂದು. ಮತ್ತು ಇನ್ನೊಂದು ಏನಂದರೆ ಅಪ್ಪು ಅಂತ ಗೊತ್ತಾದ ತಕ್ಷಣ ಹೊರಗಡೆ ಬಂದಲ್ಲ, ಅದೊಂದು ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಎಲ್ಲ ಮನಸ್ಸಲ್ಲಿ ಕೂಡ ಇವತ್ತಲ್ಲ ತುಂಬ ದಿನ ಅವ್ರು ಉಳ್ಕೊಳ್ಳೋವಂಥ ಕೆಲಸ ಅವರು ಕಾರ್ಯಗಳು ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಥರ ಇನ್ನೂ ಬೆಳಿಬೇಕು. ಮತ್ತು ಅವ್ರನ್ನ ಇಟ್ಕೊಂಡು ಮಾಡಿ ಇವತ್ತಿಗೂ ನೋಡಿ ಅಪ್ಪು ನಮ್ಮ ಕಣ್ಣು ಮುಂದೆ ಇಲ್ಲ ಅಂದರೂ ಕೂಡ ಜಸ್ಟ್ ಅವ್ರ ಹೆಸರು ಇವತ್ತು ಎಷ್ಟೋ ಜನಕ್ಕೆ ಜೀವನಕ್ಕೆ ಒಂದು ದಾರಿ ಆಗ್ತಾ ಇದೆ. ಉದಾಹರಣೆಗೆ ಈ ನಮ್ಮ ಏನು ಲೇಡೀಸ್ ಇದ್ದಾರೆ ಅವ್ರ ಹೆಸರು ಇಟ್ಕೊಂಡು ಈಗ ಹೋಟ್ಲು ಮಾಡಿದ್ದಾರೆ. ನಿಜಕ್ಕೂ ತುಂಬ ಚೆನ್ನಾಗಿದೆ. ಅದೇ 5 ರೂಪಾಯಿ ಇಡ್ಲಿ ಅಂದರೆ ನನಗೂ 5 ರೂಪಾಯಿ ಇಡ್ಲಿ ಜೊತೆಗೆ ಕ್ವಾಲಿಟಿ ಇದೆ. ಮತ್ತೆ ನೋಡಿ ಈಗ ಅಪ್ಪು ಅಂತ ಹೆಸರು ಅವ್ರ ಹೆಸರೇ ಕೊಡಿ, ಈಗ ಅವರೇ ಈಗ ದಾರಿ ದೀಪ ಆದಂಗೆ ಆದ್ರು ಇವ್ರಿಗೆಲ್ಲಾನು. ಅದಕ್ಕೆ ಇನ್ನೂ ಇವ್ರ ಥರ ಇನ್ನೂ ಲೇಡೀಸ್ ಮುಂದೆ ಬರಬೇಕು, ಮಾಡಬೇಕು, ಮತ್ತು ಸ್ವಂತ ಉದ್ಯಮಗಳು ಮಾಡಬೇಕು ಅನ್ನೋದು ನನಗೂ ಹೇಳೋಕೆ ಒಂದು ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಫುಡ್ಡು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರೈಸ್ ಬಾತ್ ತಗೊಂಡಿದ್ದೆ ನಾನು ಆ್ಯಕ್ಚುಲಿ ನಾನು ಬಂದಾಗ ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೊದಲೇ ಹೇಳಿದಾಗೆ ಹೆಸರು ಹಿಡ್ಕೊಂಡು ಏನಾದರೂ ಕ್ವಾಲಿಟಿ ಕೆಡಿಸ್ತಾರೆ ಅಂದ್ಕೊಂಡೆ. ಬಟ್ ರಿಯಲಿ ತುಂಬ ನಂಗೆ ಶಾಕ್ ಆಯಿತು. 5 ರೂಪಾಯಿ ಇಡ್ಲಿ ಕೊಡ್ತಾ ಇದ್ರು, ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. 3 ಥರ ಚಟ್ನಿ ಇದೆ. ರೈಸ್ ಬಾತು ಟೇಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಜನಕ್ಕೆ ಮಾಡ್ತಾ ಇದೆ. ಇದರ ಒಳ್ಳೇದು ಮಾಡಿ. ಸೂಪರ್ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಸರ್. ನನಗೂ ಅಷ್ಟೇ. ಥ್ಯಾಂಕ್ ಯು. ಸೊ ಎಷ್ಟಾಯಿತು ಮೇಡಮ್ ನಮ್ಮದು ಇಡ್ಲಿ? ಎಷ್ಟದು ಒಂದು ಇಡ್ಲಿ? ಒಂದು ಇಡ್ಲಿ 5 ರೂಪಾಯಿ ಸರ್. ಇಡ್ಲಿ 5 ರೂಪಾಯಿ ಅಷ್ಟೇನಾ? ನೋಡಿ, ನಾನು ಹಂಪಿನಲ್ಲಿ ಒಂದು 5 ರೂಪಾಯಿ ಇಡ್ಲಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಮ್ಮ ಬೆಂಗಳೂರಲ್ಲೇ 5 ರೂಪಾಯಿ ಇಡ್ಲಿನ ಇವರು ಆಫರ್ ಮಾಡ್ತಿದ್ದಾರೆ. ವೆರಿ ನೈಸ್. ನೀವು ಹೊಸದಾಗಿ ಬೇರೆ ಶುರು ಮಾಡಿದ್ದೀರಿ ಅನಿಸುತ್ತೆ ಮೇಡಮ್. ಹೌದು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು.